ಬಾಯ್ಲಿ ಚಿಂಚು ಬಾಯ್ಲಿ ಬಾಯ್ಲಿ ಅಮ್ಮ ಹತ್ರ ಬಾ. ನಾನು ನಿಂಗೇನೋ ತೋರಿಸ್ತೀನಿ ಬಾಯ್ಲಿ. ಗೇಮು ಖೋಖೋ ಗೇಮ್ ಇದೆ ಬಾಯ್ಲಿ ತೋರಿಸ್ತೀವಿ. ಗೇಮ್ ಬಾ ಬೇಗ ಬಾ. ನೀನು ಬಂದರೆ ಗೇಮು. ಅದನ್ನು ತಗೋಬಾ. ಬಲೂನು ತಗೋಬಾ. ಚಿಂಟು ನೀ ಇಲ್ಲಿ ಕೂತ್ಕೊಂಡ್ಬಿಟ್ಟು 1 2 3 ಗೋ. ಇನ್ನೊಂದ್ಸತಿ 1 2 3 ಗೋ. ಓಕೆ ಲಾಸ್ಟ್ ಟೈಮ್ 1 2 3 ಗೋ. ಚಿಂಟು ನಾನು ನೋಡ್ಲಿಲ್ಲ. ಡ್ಯಾಡಿ ನೋಡ್ಬಿಡಿ ಇವಾಗ. ವೆರಿ ಗುಡ್. ನಿನ್ನ ನೋಡ್ಲಿಲ್ಲ ಅಂದ್ರೆ ಒಂಟಿ ಕಡೆ ಹತ್ತು ಬಿಡ್ತಾ ಇದೆ. ಹೇಳು ಮಾಮಿ ಏನು. ಆಲ್ ದ ಬೆಸ್ಟ್. ಸಾಕು ಬಾ ಸಾಕು. ಅದೆಲ್ಲ ಬೇಡ. ಮಮ್ಮಿಗೆ ತೋರ್ಸು. ಹಾಕು ಬೇಗ ಹಾಕು. ಶೂಸ್ ಹಾಕು. ಓಡೋಣ ಓಡು. ಸಾಕಷ್ಟು. ಬಾ ಇನ್ನೊಂದು ಆಟ ಆಡಕ್ ಹೋಗ್ತಾ ಇದೆಯಾ ಚಿಂಟು ಇವಾಗ? ಫುಲ್ ಗೇಮ್ಸ್. ಬಿಂದು ಏನಾಗಲ್ಲ ಹಾಕೋ. ಬಾಯ್ ಮಾಡು ಬೇಬಿಗೆ. ನಡಿ. And it's officially Chintu's first day of play school. On the way ಹಾಲು ಕುಡಿಸ್ಕೊಂಡು ಹೋಗ್ತಾ ಇದೀವಿ. ಟೈಮ್ ಎಷ್ಟು? 9:58. 2 minutes ಇದೆ. ಪಾಪ ಆ ರೋಡ್ ಓಪನ್ ಇದೆಯಂತ ನೀನು ಯಾಕೆ ಸುತ್ತಾಕೊಂಡು ಹೋಗ್ತಾ ಇದೀಯಾ? ಅದು ಹೋಗಕ್ ಆಗಲ್ಲ ಕಣೆ. ಆಗುತ್ತೆ. ತುಂಬಾ ಜನ. ಏನಿಲ್ಲ ಬಬ್ಬು, ಸುಮ್ಮನೆ ಇಲ್ಲಿರೋ ಮೂಲೆ ಅಂಗಡಿಗೆ, ಮೂಲೆ ಇದಕ್ಕೆ ಸ್ಕೂಲ್ಗೆ ಮೇನ್ ರೋಡಿಂದ ಸುತ್ತಾಕೊಂಡು ಹೋಗ್ತಾನೆ. ಆಂಟಿ ಹೇಳಿದ್ರು ದೊಡ್ಡ ಓಪನ್ ಇದೆ ಅಂತ. ನಂದು ಮೈಂಡ್ ಬಾಡಿ ಸೋಲ್ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಐ ಆಮ್ ರಶಿಂಗ್. ಇವತ್ತು ಆ್ಯಕ್ಚುಲಿ ಜಾಸ್ತಿ ರಿಯಲೈಸ್ ಆಗ್ತಾ ಇದೆ. ಬಿಕಾಸ್ ಪಾಪು ಸ್ಕೂಲ್ಗೆ ಹೋಗಿದ್ದಾಳಲ್ಲ, ಪ್ಲೇ ಸ್ಕೂಲ್ಗೆ. ಆ್ಯಂಡ್ ಐ ಹ್ಯಾವ್ 3 hours 10 to 1. ನಾನು ಅಲ್ಲಿಂದ ಬಿಟ್ಟು ಬಂದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ದಬ ಅಂತ ಸ್ಟುಡಿಯೋ ಸ್ಪೇಸ್ಗೆ ಹೋಗಿ ವಿಡಿಯೋ ಶೂಟ್ ಮಾಡಬೇಕಾಗಿತ್ತು. ಒಂದು ಕಾಲ್ ತೊಗೋಬೇಕಾಗಿತ್ತು. ಅದಾದಮೇಲೆ ನಂದು ವೆಯ್ಟ್ ಲಾಸ್ ಕ್ಲೈಂಟ್ಸ್ದು ಚೆಕ್-ಇನ್ಸ್ ಮಾಡಬೇಕಾಗಿತ್ತು. ಅದೊಂದು 2 ಕಾಲ್ ತೊಗೋಬೇಕಾಗಿತ್ತು. ಎಲ್ಲ ಪಟ ಮಾಡಿಬಿಟ್ಟು ಇವಾಗ ಬಂದು ಕೂತ್ಕೊಂಡೆ. ಅದು ಈ ಮನೆಯಲ್ಲಿ ಇವಾಗ ಯಾರೂ ಇಲ್ಲ, ಎಲ್ಲರೂ ಎಲ್ಲೋ ಹೊರಟರು, ಎಲ್ಲ ಅವ್ರವ್ರ ಕೆಲಸಗಳಿಗೆ ಹೋದರು. ಸೊ ಇದಾಟ್ ಸರಿ ಇಲ್ಲೇ ಬಂದ್ಬಿಡೋಣ ಅಂತ ಬಂದೆ. ಆಮೇಲೆ ಟೈಮ್ ನೋಡ್ತೀನಿ ಇನ್ನೂ 1 hour ಇದೆ ಕರೆಕ್ಟಾಗಿ ನನ್ನ ಮಗಳನ್ನ ಕರ್ಕೊಂಡು ಬರೋಕ್ಕೆ. ಅಂದರೆ 2 ಅವರಲ್ಲಿ ದಬ ಅಂತ ಮಾಡ್ತಾಯಿದ್ದೀನಿ. ಇವಾಗ ಕುತ್ಕೊಂಡ್ಮೇಲೆ ಐ ರಿಯಲೈಸ್ಡ್ ಯಾಕಿಷ್ಟು ರಶ್ ಮಾಡ್ತಾಯಿದ್ದೀನಿ ಅಂತ. ಅದು ಮಗು ಜೊತೆ ಇದ್ದು ಅವಳು ಎದ್ಬಿಡೋ ಅಷ್ಟೊತ್ತಿಗೆ ಮುಗಿಸ್ಬಿಡ್ಬೇಕು, ಅವಳು ಗಲಾಟೆ ಮಾಡೋ ಅಷ್ಟೊತ್ತಿಗೆ ಮುಗಿಸ್ಬಿಡ್ಬೇಕು, ಹಾಗೆ ಹಿಂಗೆ ಅಂತ ಪಟ ಓಡಿ ಬಾಡಿ ಹಾಗೆ ಸೆಟ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಇವಾಗ ಐ ಶುಡ್ ಸ್ಟಾರ್ಟ್ ಲರ್ನಿಂಗ್ ಟು ಕಾಮ್ ಡೌನ್, ಸ್ಲೋ ಡೌನ್ ಎಲ್ಲ. ಸೊ ಯಾ ಕೇಳೋಣ ಅನಿಸ್ತು. ಇನ್ನೂ 1 hour ಇದೆ, ಅದಕ್ಕೆ ಕಾಫಿ ಮಾಡ್ಕೊಂಡು ಬಂದೆ. ಇನ್ನೂ ಕೆಲಸಗಳು ಇದೆ ಒಂದು ಸ್ವಲ್ಪ. ಹಂಗೆ ಐ ಥಾಟ್ ಒಂಚೂರು ಐ ವಾಂಟೆಡ್ ಟು ಜರ್ನಲ್ ಬಿಕಾಸ್ ಇವತ್ತು ಫುಲ್ ಮೂನ್ ಡೇ ಕೂಡ. ಸೊ ಐ ವಾಂಟೆಡ್ ಟು ಜರ್ನಲ್ ಅಂದ್ಬಿಟ್ಟು ಬುಕ್ ತೊಗೊಂಡು ಬಂದಿದ್ದೀನಿ. ಆಮೇಲೆ ಹಾಗೆ ಪೆನ್ಗಳಿದೆ, ಆಮೇಲೆ ಇನ್ನೇನು ಮಾಡಬೇಕು, ಕೆಲಸಗಳಿದೆ. ಸೊ ಫಸ್ಟ್ ಐ ಥಾಟ್ ಇನ್ನೂ 1 hour ಇದೆಯಲ್ಲ, ಅಟ್ಲೀಸ್ಟ್ 45 minutes ಅಂದ್ಕೊಂಡ್ರು ಒಂದು 20 to 25 minutes ಅಲ್ಲಿ ಫೋಕಸ್ ಆನ್ ಜರ್ನಲಿಂಗ್, ಕಾಫಿ ಕುಡ್ಕೊಂಡು. ಅದಾದಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಮುಗಿಸಿ ದೆನ್ ಅಲ್ಲಿ ಗೋ ಪಿಕ್ ಹರ್ ಅಪ್ ಅಂತ ಅಂದ್ಕೊಂಡಿದ್ದೀನಿ. ಅವಳನ್ನ ಕರ್ಕೊಂಡು ಬಂದಾದಮೇಲೆ ಊಟ ಮಾಡಿಸಿದ್ರೆ ಶಿ ವಿಲ್ ಸ್ಲೀಪ್ ಆಫ್ ಒಂದು ಸ್ವಲ್ಪ ಹೊತ್ತಿಗೆ. ಸೊ ಮಲಗಿಸಿ ನಾನು ಊಟ ಮುಗಿಸ್ಕೊಂಡು ಆಮೇಲೆ ಎಡಿಟ್ ಮಾಡಬೇಕು. ಒಂದು ಇನ್ಸ್ಟಾಗ್ರಾಮ್ ವೀಡಿಯೋ, ಒಂದು ಯೂಟ್ಯೂಬ್ ವೀಡಿಯೋ ಎಡಿಟ್ ಮಾಡಬೇಕು. ಆಮೇಲೆ
ಮತ್ತು ಇನ್ನೊಂದೆರಡು ಕಾಲ್ ಇದೆ. ಅದಾದಮೇಲೆ ಒಂದು ಪೋರ್ಟರಲ್ಲಿ ಏನೋ ಕಳಿಸ್ಬೇಕು, ಒಂದು ಪೇಮೆಂಟ್ ಮಾಡಬೇಕು. ನಾವು ಎಷ್ಟೊಂದು ಕೆಲಸ ಇದೆ, ಎಲ್ಲ ನನ್ನ ನೋಟ್ಸಲ್ಲಿದೆ ಏನೇನು ಮಾಡಬೇಕು ಅಂತ. ಸೊ ಐ ವಿಲ್ ಡೂ ದ್ಯಾಟ್. ಸೊ ಯಾ, ಗ್ರಂಥನ ಪ್ಲೇ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಇಟ್ಸ್ ಅಫಿಷಿಯಲಿ ಹರ್ ಫಸ್ಟ್ ಡೇ. ಏನೋ ಒಂಥರ ಅನಿಸ್ತಾ ಇದೆ. ಸೊ ತುಂಬ ಜನಕ್ಕೆ ತುಂಬ ಕ್ವೆಶ್ಚನ್ಸ್ ಇತ್ತಲ್ವಾ. ಐ ಥಿಂಕ್ ಒಂದೆರಡು ಕ್ವೆಶ್ಚನ್ ನೆನ್ನೆನೇ ಆನ್ಸರ್ ಮಾಡಿದೆ. ವೈ ಸೋ ಅರ್ಲಿ ಆ್ಯಂಡ್ ಯಾವ ಸ್ಕೂಲು ಅಂತ. ಐ ಡೋಂಟ್ ವಾಂಟ್ ಟು ರಿವೀಲ್ ಅಂತ. ಬಟ್ ಅದರ್ವೈಸ್ ಒಂದಷ್ಟು ಜನ ಕೇಳಿದ್ರಿ ವಾಸ್ ಶಿ ಫೈನ್, ಅಳ್ತಿದ್ಲ ಅಂತಲ್ಲ. ಸೊ ಇವತ್ತು ನಮಗೆ ಗೊತ್ತಾಗುತ್ತೆ ಹೌ ವಾಸ್ ಶಿ, ಹೆಂಗಿದ್ಲು, ಅಟ್ಲ ಏನು ಅಂತ. ಯಾಕಂದರೆ ನೆನ್ನೆ ಅವಳದು ಅಡ್ಮಿಷನ್ ಮಾಡೋಕ್ಕೆ ಹೋಗಿದ್ದಿದ್ದು. ಆ್ಯಕ್ಚುಲಿ ಅಡ್ಮಿಷನ್ನು ಅಲ್ಲ, ಕೇಳ್ಕೊಂಡು ಬರೋಣ ಅಂತ ಹೋಗಿದ್ದಿದ್ದು ನೆನ್ನೆ ನಾವು, ಏನು ಎತ್ತ ಅಂತ. ಬಟ್ ದೆನ್ ಅದು ಇಟ್ ಟರ್ನ್ಡ್ ಔಟ್ ಟು ಬಿ ಅಡ್ಮಿಷನ್ ಮಾಡಿಬಿಡೋಣ ಅಂತ ಮಾಡಿದ್ದು. ಆ್ಯಂಡ್ ನಾವು ಆ ಮಾತಾಡೋ ಪ್ರಾಸೆಸಲ್ಲಿ ಸ್ಕೂಲೆಲ್ಲ ತೋರಿಸುವಾಗ ಅವಳು ಅಲ್ಲಿ ಕೂರ್ತಾ ಇರಲಿಲ್ಲ ಅಂದ್ಬಿಟ್ಟು ದ ಟೀಚರ್ ಸೆಡ್ ಲೆಟ್ ಹರ್ ಪ್ಲೇ ವಿತ್ ದ ಕಿಡ್ಸ್, ಮಕ್ಕಳೆಲ್ಲ ಇದ್ರಲ್ಲ. ಸೊ ಶಿ ವಾಸ್ ಮೋರ್ ಇಂಟ್ರೆಸ್ಟೆಡ್ ದೇರ್. ಸೊ ಆಟ ಆಡಲಿ ಬಿಡಿ ಅಂತ ಬಿಟ್ಟಿದ್ರು. ಆ್ಯಂಡ್ ಎಲ್ಲ ಪ್ರಾಸೆಸ್ ಮುಗಿದ್ಮೇಲೆ ಶಿ ಈಸ್ ನಾಟ್ ರೆಡಿ ಟು ಕಮ್ ಬ್ಯಾಕ್. ಅವಳು ನಾನು ಇಲ್ಲೇ ಇರ್ತೀನಿ ಮಮ್ಮಿ ಇನ್ನೂ ಅಂತ ಇದ್ಲು. ಸೊ ಅವರು ಎನಿವೇಸ್ 1 ಗಂಟೆಗೆ ಸ್ಕೂಲ್ ಮುಗಿಯೋದಲ್ವಾ, ಸೊ ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತು. ಆಟ ಆಡಲಿ ಬಿಡಿ ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ಸರಿ ಅವಳಿಗೂ ಅಡ್ಜಸ್ಟ್ ಆಗಲಿ ಒಂದಿನ ಅಂತ ನಿನ್ನೆ ಅರ್ಧ ಗಂಟೆ ಬಿಟ್ಟು ಬಂದಿದ್ವಿ. ಆ್ಯಂಡ್ ಶಿ ವಾಸ್ ಆಲ್ ಫೈನ್. ನಾವು 1 ಗಂಟೆಗೆ ಹೋಗಿದ ತಕ್ಷಣ ಅವ್ರು ಹೇಳಿದ್ರು ಟೀಚರು, ಐ ಡೋಂಟ್ ಥಿಂಕ್ ಶಿ ಇಸ್ ರೆಡಿ ಟು ಕಮ್ ಅಂತ. ಹೋಗ್ಬಿಟ್ಟು ಕರೆದ್ರೆ ಅವ್ರು ಕರ್ಕೊಂಬಂದಾಯ್ತು ಹೊರಗಡೆ. ನೋಡಿಲ್ಲ ಯಾರು ಬಂದಿದ್ದಾರೆ ನೋಡ್ಬಾ ಅಂತ ಕರ್ಕೊಂಡು ಬಂದರೆ ಮಮ್ಮಿ ಇನ್ನೂ ಬೇಕು ಅಂತ ಇದ್ದಾಳೆ. ಅದಾದಮೇಲೆ ಸರಿ ನಾಳೆ ಬರೋಣ, ಬ್ಯಾಗ್ ಎಲ್ಲ ತರಬೇಕಲ್ವಾ ಅಂತೆಲ್ಲ ಹೇಳಿ ಹೆಂಗೋ ಎತ್ಕೊಂಡು ಬಂದಿದ್ದಾಯ್ತು. ಎಲ್ರಿಗೂ ಮುತ್ತಿಟ್ಟು ಬಾಯ್ ಅಕ್ಕ ಬಾಯ್ ಅಣ್ಣ ಅಂದ್ಕೊಂಡೆಲ್ಲ ಮಾಡ್ಕೊಂಡು ಬಂದ್ಲು. ಸೊ ಶಿ ವಾಸ್ ಆಲ್ ಎಕ್ಸೈಟೆಡ್. ನೆನ್ನೆ ನಾನು ಮಮ್ಮಿ ಸ್ಕೂಲು ಅಂತಲೇ ಇದ್ಲು. ಸೊ ಇವತ್ತು ಅಷ್ಟೇ ಹೋಗುವಾಗ ಶಿ ವಾಸ್ ಆಲ್ ಫೈನ್. ನಿನ್ನೆ ಹೊಸ ಬ್ಯಾಗು, ಲಂಚ್, ಸ್ನ್ಯಾಕ್ಸ್ ಕಳಿಸ್ಬೇಕು ಅವಳಿಗೆ. ಸ್ನ್ಯಾಕ್ಸ್ಗೆ ಇವತ್ತು ಪೊಮೊಗ್ರಾನೆಟ್ಟು ಮತ್ತು ಆರೆಂಜ್ ಹಾಕಿ ಕಳಿಸಿದೆ, ಬಿಕಾಸ್ ದಟ್ಸ್ ಹರ್ ಫೇವ್ರೆಟ್. ಸೊ ತಿಂತಾಳೆ ಅಂತ ಅವ್ರು ಅದೇ ಹೇಳಿದ್ರು, ಅವ್ರಿಗೇನು ಇಷ್ಟನೋ ಅದು ಕಳಿಸಿ ಅಂತ. ಜೂನಿಂದ ಆ್ಯಕ್ಚುಲಿ ಪ್ಲೇ ಸ್ಕೂಲ್ ಸ್ಟಾರ್ಟ್ ಆಗೋದು. ಫಾರ್ ನೌ ಇಟ್ ಇಸ್ ಜಸ್ಟ್ ಸಮ್ಮರ್ ಕ್ಯಾಂಪ್. ಸೊ ಸಮ್ಮರ್ ಕ್ಯಾಂಪ್ ಟೈಮಿಂಗ್ ಬಂದು 10 to 1. ಸ್ಕೂಲ್ ಟೈಮಿಂಗ್ಸ್ ಬಂದು 9:30 to 1:30 ಇರುತ್ತೆ. ಸೊ 4 hours ಇರುತ್ತೆ ಆಮೇಲೆ ಜೂನಿಂದ. ಸೊ ಯಾ, ಆ್ಯಂಡ್ ಫೀಸ್ ಬಂದು 1 ಲಕ್ಷ ಆಯಿತು, ಇನ್ಕ್ಲೂಡಿಂಗ್ ಏನು ಸಮ್ಮರ್ ಕ್ಯಾಂಪ್ ಫ್ರೀ ಕೊಟ್ಟರು. ಬಟ್ ದಟ್ ಈಸ್ ಇನ್ಕ್ಲೂಡಿಂಗ್ ಏನದು ಸ್ಕೂಲ್ ಯೂನಿಫಾರ್ಮು ಪ್ರತಿಯೊಂದೂ. ಇಲ್ಲೇ ಬಂದ್ಬಿಡ್ತಾ ಇಷ್ಟೇ ದೂರ. ಎಷ್ಟು ನಿಮಿಷ ಆಯಿತು? 3-4 minutes ಅಷ್ಟೇ. ಕಾಯುವ ಇಲ್ಲಿ ಟೈಮ್ ಎಷ್ಟು ವಾಚ್ ಹಾಕೊಂಡ್ಬಂದಿಲ್ಲ. ಇನ್ನು 15 ನಿಮಿಷ ಇದೆ, ಆಲ್ರೆಡಿ ಬಂದ್ಬಿಟ್ಟಿದ್ದೀನಿ. ಸೊ ಯಾ, ಲೆಟ್ಸ್ ವೆಯ್ಟ್. ಏನದು ಬಿ ಬರೀತಾ ಇದೆಯಾ? ತೋರ್ಸು. ಬಿ ಬರ್ದ್ಯಾ? ಗುಡ್ ಗರ್ಲ್ ಆಗಿದ್ಯಾ ನೀನು? ಏನ್ ಮಾಡ್ದೆ? ಏನ್ ಮಾಡ್ದ್ಯಮ್ಮ ಇದು? ಬಿ ಬರ್ದ್ಯಾ? ಓಕೆ, ದಟ್ಸ್ ಸೋ ನೈಸ್, ಥ್ಯಾಂಕ್ ಯು. Little water has been spilled. Okay, that's okay. No. Thank you. She wanted to close on herself. Bye, Mamma, ma'amge. Bye. Mummy. Be ಬರೀತಾ ಇನ್ನ ಇದು ತಗೊಂಡು ಹೋಗ್ಬಿಟ್ಟು ಮನೇಲಿ ಬರೆಯೋಣ. ಓಕೆ, ಮ್ಯಾಮಗೆ ಬಾಯ್ ಮಾಡ್ಬಿಡು. ಬಾಯ್ ಮಾಡ್ಬಿಡು. ಮಾಡಿದ್ದು ವಾಟರ್ಮೆಲನ್ ಯಾರಿದು ಮಾಡಿದ್ದು? ನೀನು ಮಾಡಿದ್ಯಾ? ವಾ, ವೆರಿ ನೈಸ್. ಪೇಪರ್ ತಿನ್ಬೇಕು ಅಂದ್ರೆ ಅದೇ ಇಲ್ಲ ನೀರು ಕೊಡ್ತೀವಿ. ಕೊಡಿ ಇದೆ. ನಳಿ ಆಂಟಿ ನಮ್ಮ ಪುಟ್ಟಿಗೆ ಜಡೆ ಹಾಕ್ಕೊಂಡಿಲ್ಲ ಅಂದರೆ ಬೂಚಿ ಕಚ್ಚಿರುತ್ತೆ ಬಂದು ಅಂತ ಹೇಳೋರೆ. ಅದಕ್ಕೆ ಮೇಡಮು ಜಡೆ ಹಾಕ್ಸ್ಕೊಳಕ್ಕೆ ರೆಡಿಯಾಗಿದ್ದಾರೆ. ಇವತ್ತು ಅನಿಸ್ತಾ ಇದೆ ಎಷ್ಟು ಉದ್ದ ಕೂದಲು ಬೆಳೆದ್ಬಿಟ್ಟಿದೆ ಅಂತ. ನಾನು ಲಾಸ್ಟ್ ಟೈಮ್ ಹಿಂಗೆ ಕೋನಿ ಹಾಕ್ದಾಗ ಪುಟ್ಟದಾಗಿತ್ತು, ಈ ಸತಿ ಎಷ್ಟು ತಿಕ್ಕಾಗಿ ಹೋಗಿದೆ ಗೊತ್ತಾ. ತಿಕ್ಕು ಆಗಿದೆ, ಉದ್ದನೂ ಬೆಳೆದಿದೆ. ಗುಂಡಕ್ಕೆ ಚೆನ್ನಾಗಿ ಕಾಣಿಸ್ತೀಯಲ್ಲ ಬಂಗಾರಿ ನೀನು ಹಿಂಗೆ ಹಾಕ್ಕೊಂಡ್ರೆ. ಮಕ್ಕ ತುಂಬ ಕೂದಲು ಬಿಟ್ಕೊಂಡು ಶೆಕೆ ಮಾಡ್ಕೊತೀಯ. ನೋಡಲ್ಲಿ ಎಷ್ಟು ಕ್ಯೂಟ್ ಆಗಿದೆಯಾ.
ಕ್ಯೂಟ್ ಅಲ್ಲ ಚಿಂಟು? ಅಯ್ಯೋ ಕ್ಯೂಟ್. ಇವಾಗ ಈ ಕಡೆ ಬಚ್ಚು. ಅಪ್ಪಡಿ ಇಲ್ಲಿ ಕ್ಯೂಟಿ ನಮ್ಮ ಚಿಂಟು. ಖುಷಿ ಬರುತ್ತೆ ಹಾಕೋಬಿಡವ. ಹೆಂಗವ ಈ ಶೆಕೆಯಲ್ಲಿ ನೀನು ಬಿಟ್ಕೋತೀಯ? ನಮಗೆ ಆಗಲ್ಲ. ಕೊಡು ಬಂಗಾರ. One, two, three. ಹಿಂಗಾಕ್ಲಾ? ಬೇಬಿ ಶಾಮಿಲಿ ಥರ ನಾಳೆ ಹಾಕ್ತೀನಿ ನಂಗೆ. ಓಕೆ, ವೆರಿ ಗುಡ್ ಗ್ರಂಥ. ಹಾಂ, ಕ್ಲಾಪ್ ಮಾಡಿ. ಏನಿದು? ಏನಮ್ಮನೆ ಇದು? ಅಮ್ಮ ಇದು ಏನಿದೆ? ಚಾಚಿ ಮಾಡ್ತೀಯಾ? ಓಕೆ, ಹಾಲು ಕೊಡೋಣ ಕುಟ್ಟಿಗೆ. ಅಮ್ಮಡಿ ನಂದು ಅಮ್ಮ ಬಂಗಾರಿ, ಪುಟ್ಟಿ ಅಮ್ಮ ಬಂಗಾರಿ, ಶಾಮಿ ದೇವರು ಬಂಗಾರಿ. ಆಂಟಿ ಚಾಮುಂಡಿದು ಕುಂಕುಮ ತಂದಿದ್ರು, ಇಟ್ಕೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ. ಕಣ್ಣು ನಾನು ಮುಖ ಎಲ್ಲ ತೊಳೆದು ತಲೆಗೆ ಎಣ್ಣೆ ಹಚ್ಕೊಂಡು ಮಲಗಬೇಕು. ಸ್ವಿಮ್ಮಿಂಗ್. ಇಟ್ಸ್ ವೀಕೆಂಡ್ ಆ್ಯಂಡ್ ನಾವೆಲ್ಲರೂ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀವಿ. ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗಿರುತ್ತೆ ನನಗಿಂತ ಅಭಿಗೆ ಜಾಸ್ತಿ ಎಷ್ಟು ಸ್ವಿಮ್ಮಿಂಗ್ ಹುಚ್ಚಿದೆ ಅಂತ. ನಾನಿವಾಗ ಕಲಿತಿರೋದ್ರಿಂದ ನನಗೂ ಸ್ವಲ್ಪ ಖುಷಿ, ಎಕ್ಸೈಟ್ಮೆಂಟ್ ಎಲ್ಲ ಇದೆ ಹೋಗೋಕ್ಕೆ. ಸೊ ಇವತ್ತು ಅದಕ್ಕೆ ಚಿನ್ನಮ್ಮನ್ನು ಕರ್ಕೊಂಡು ಹೋಗೋಣ ಅಂತ 3 ಜನ ಗೋಯಿಂಗ್ ಫಾರ್ ಸ್ವಿಮ್ಮಿಂಗ್. ಕ್ಲಬ್ಗೆ ಹೋಗ್ತಾ ಇದ್ದೀವಿ ಸ್ವಿಮ್ ಮಾಡೋಕ್ಕೆ. ಅಷ್ಟೇ 1 hour ಹೋಗಿ ಸ್ವಿಮ್ಮಿಂಗ್ ಮಾಡಿಕೊಂಡು ಬರೋದು. ಆಲ್ಸೋ ದಿಸ್ ಇಸ್ ಮೈ ನ್ಯೂ ಶೇಡ್ಸ್. ಅವತ್ತಲ್ಲಿ ತೊಗೊಂಡಿದ್ದು ತೋರಿಸಲೇ ಇಲ್ಲ ಅನ್ಸುತ್ತೆ. ಸ್ವಲ್ಪ ಲೂಸ್ ಇದೆ, ಜಾರುತ್ತೆ. ಟೈಟ್ ಮಾಡಿಸ್ಬೋದಾ? ಅವನೇ ಕೇಳಿದೆ, ಅವನು ಇದಿಲ್ಲ ಅಂದ ಎಕ್ವಿಪ್ಮೆಂಟ್ಸು ಟೈಟ್ ಮಾಡೋಕ್ಕೆ. ನೋಡೋಣ ಹೋಗಿ ಕೇಳೋಣ. ನನ್ನ ಹತ್ರ ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲಿಲ್ಲ ಅಂದ್ಬಿಟ್ಟು ತೊಗೊಂಡೆ. ಅಭಿನೇ ಹೇಳಿದ್ದು ಇದು ತಗೋ ಅಂತ. ನಾನು ಅಲ್ಲೇ ಹೇಳಿದೆ ಸ್ವಲ್ಪ ಲೂಸು ಅಂತ. ಏನು ಜಾಸ್ತಿ ಆಗಿದೆ? ಕ್ಲಾಸಿ ಆಗಿದೆಯಾ? ಓಕೆ. ಚಿಂಚು ನಿನ್ನ ಜಡೆ ತೋರಿಸು. ವಾ ಸೋ ಕ್ಯೂಟ್. ಯಾಕೆ ನೀನು ಜಡೆ ಹಾಕ್ಸ್ಕೊಂಡಿರೋದವ? ಜುಟ್ಟು ಯಾಕೆ ಹಾಕ್ಸ್ಕೊಂಡಿರೋದವ? ಹಾಂ, ಜುಟ್ಟು ಹಾಕ್ಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ? ಹುಳ ಬರುತ್ತೆ ಅಲ್ಲ, ಹುಳ ಬಂದಿಂಗೆ ಕುಚುಕ್ 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 ಅಂತ ಕಚ್ಚಿ ಮಾಡುತ್ತೆ. ಅದಕ್ಕೆ ಜುಟ್ಟು ಹಾಕ್ಸ್ಕೊಬಿಡೋಣಪ್ಪ ನಾವು ಅಲ್ಲ. ಕೊಡು ಕಾಫಿ. ಕೊಡಲ್ವಾ? ಪ್ಲೀಸ್ ಕೊಡವಾ, ಹೊಟ್ಟೆ ಹಶ್ವಾಗ್ತಾ ಇದೆ. ಕಾಫಿ ಪ್ಲೀಸ್. ಹೋಗ್ಲಿ ಮಮ್ಮಮ್ಮ ಕೊಡು, ಮಮ್ಮಮ್ಮ ಮಾಡಿಕೊಡು. ಯಾಕವ? ಪಾಪ ಅಲ್ಲವ ಮಮ್ಮಿ, ಹೊಟ್ಟೆ ಹಶುವು. ಮಮ್ಮಿ ಗಂತ ಮಮ್ಮಿ ಅಂತ. ನಾನು ಅದಕ್ಕೆ ನೋಡಿ ಇದನ್ನ ಪಾಂತಿರಾಣಿ ಅಂತ ಕರೆಯೋದು. ಪಾಂತಿ ಪಾಂತಿ ಅದು ಎದ್ ಮಾಡು ಪಾಂತಿನ. ವಾವ್ ವಾವ್. ಎಲ್ಲಿ ನಿಂದು ಜುಟ್ಟು? ಜುಟ್ಟು ಬೇಬಿ, ಜುಟ್ಟು 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 ಜುಟ್ಟು. ಯಾಕೆ ಬೇದ ಜುಟ್ಟು ಬೇಕು? ಏನ ಐಡಿಯಾ? ಅಲ್ಲಿ ನೋಡು, ಅಲ್ಲಿ ಐಡಿಯಾ ಅಂತ. ಏನ್ ಐಡಿಯಾ? ಯಾರು ಹೇಳ್ಕೊಟ್ಟಿದ್ದ ನಿನಗೆ? ಐಡಿಯಾ ಬಂತ? ಏನ್ ಐಡಿಯಾ ಬಂತ? ಬೋಬೋ ಇದೆಯಲ್ಲ ಇಲ್ಲೇ. ಎಲ್ಲಿ ಎಲ್ಲಿ ಬೋಬೋ? ನಾವ್ ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಮಾಲ್ಡೀವ್ಸ್ ಇಂದ ಹೋಗಿ ಬಂದಾಯ್ತವ. ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಪಿನಿನೋ. ಯೇ ಡ್ಯಾನ್ಸ್ ಡಿ
ನಕ್ ನಿಂಚ್ಕೊಂಡೆಲ್ಲ ಡ್ಯಾನ್ಸ್ ಮಾಡಬಾರ್ದು ಕಾರಲ್ಲಿ ಡಮ್ ಆಗುತ್ತೆ ತಲೆ. ಡ್ಯಾನ್ಸ್ ಡಿಂಕ್ ನಕ್ ನಕ್ ಡಿಂಗ್ ಡಿಂಕ್ ನೋಡಿ. ಹಾಯ್ ಮಾಡ, ಹಾಯ್ ಅಣ್ಣ. ಕಚ್ಚುತ್ತೆ ಕೈಯತ್ಕೋ. ಹಲೋ ಎಸಪ್ಪು. ಸ್ವಿಮ್ಮಿಂಗ್ ಹೋಗುವಾಗನೇ ಇಲ್ಲೊಂದು ಸೈಕಲ್ ಅಂಗಡಿ ನೋಡಿದ್ವಿ. ನಮ್ಮ ಪುಟ್ಟಿಗೆ ಅನ್ಕೋತಾ ಇದ್ವಿ ಸೈಕಲ್ ಕೊಡಿಸ್ಬೇಕಂತ. ಸೊ ಇವಾಗ ಮುಗಿಸ್ಕೊಂಡು ಬರ್ತಾ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಪುಟ್ಟಿ ಅದಕ್ಕೆ ಮುತ್ತು ಕೊಡ್ತಾ ಇದ್ದಾಳೆ ಸೈಕಲ್ ಕೊಡಿಸ್ತಾ ಇರೋದಕ್ಕೆ. ಇನ್ನೂ ನೋಡ್ಕೊಬರೋದು ಚಿಂಟು, ಕೊಡಿಸಿಲ್ಲ. ಅಲ್ಲಿದೆ ನೋಡಿ ಆಲ್ ಸ್ಪೋರ್ಟ್ಸ್ ಅಂತ. ಈಚೆ ಹಿಂಗೆ ಸೈಕಲ್ ಇಟ್ಟಿದ್ರ ನಮ್ಮ ಪುಟ್ಟಿ ಇಂಪ್ರೆಸ್ ಆಗೋದು. ನಾನು ಇಂಪ್ರೆಸ್ ಆದೆ. ಕೂಚು ಚಿಂಟು ಕೂರ್ಸು. ತೊಡೆ ಓಯ್ ಪುಟ್ಟಿ. ಪೆಡಲ್ ಮಾಡು ಚಿಂಟು. ಆಗುತ್ತಾ? ಆಗಲ್ವಾ? ಅದು ಮಾಡೋದು ಕಾಲಲ್ಲಿ. ಅಲ್ಲಿ ತೊಗೊಂಡ್ಲಿಲ್ಲ ಬಿಕಾಸ್ ಇವಳಿಗಿಂತ ಸೈಜ್ ಯಾವುದೂ ಇರಲಿಲ್ಲ. ಆ್ಯಂಡ್ ಟ್ರೈ ಸೈಕಲ್ ಇದೆ, ಅದು ನಮ್ಮ ಮನೆಯಲ್ಲೇ ಇದೆ. ಅಭಿ ಅದನ್ನೇ ಹೇಳ್ತಾ ಇದ್ದೆ, ಅದ್ರದ್ದು ಟ್ರಾಲಿ ತೆಗೆದ್ಬಿಟ್ರೆ, ಸ್ಟ್ರಾಲರ್ ಥರದ್ದು ತೆಗೆದ್ಬಿಟ್ರೆ ಅದು ಸೈಕಲ್ಲೇ ಅಲ್ವಾ, ಅದನ್ನೇ ಓಡಿಸ್ಬೋದು ಅಂತ. ಅಲ್ಲಿಂದ ಬಂದಿದ್ದ ತಕ್ಷಣ ಪಾಪು ಮಲ್ಕೊಂಡ್ಲು ಅಲ್ಲೇ. ಸೊ ನಾನು ಬಂದಿದ್ದ ತಕ್ಷಣ ಇದು ಹಾಕ್ಕೊಂಡಿದ್ದೀನಿ, ರೋಸ್ಮೆರಿ ವಾಟರ್ ಹಾಕ್ಕೊಂಡು ಅದರ ಮೇಲೆ ಹೇರ್ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಅಭಿ ಸ್ನಾನಕ್ಕೆ ಹೋಗ್ತೀನಿ ಅಂದ. ಸೊ ನಾನು ಆಮೇಲೆ ಎಣ್ಣೆನೂ ಹಚ್ಕೊಳ್ದೆ ಏನೂ ಹಚ್ಕೊಳ್ದೆ ಸ್ನಾನ ಮಾಡಿದ್ರೆ ನನ್ನ ಕೂದಲು ತುಂಬ ಡ್ರೈ ಆಗಿಬಿಡುತ್ತೆ. ಸೊ ಅದಕ್ಕೆ ಅಲ್ಲಿ ತನಕ ಮಾಸ್ಕ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಳ್ಳೋಣ, ಒಂಚೂರು ಸಾಫ್ಟ್ ಆಗುತ್ತೆ. ದೆನ್ ಐ ಟೇಕ್ ವಾಶ್ ಅಂತ, ಟೇಕ್ ಹೆಡ್ ಬಾತ್ ಅಂತ ಹಾಕ್ಕೊಂಡೆ. ಹೋಗು ಬೇಗ. ಆಲ್ ರೆಡಿ. ಅಲ್ಲಿಂದ ಬಂದು ತಲೆ ಸ್ನಾನ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಎಲ್ಲ ಆಯಿತು. ಸೊ ಇವಾಗ ನಾನು ಧನು ನಳಿ ಆಂಟಿ ಹೈ ಲೈಫ್ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ರೀಸನ್ ಈಸ್ ಇವತ್ತು ಒನ್ ಆಫ್ ಮೈ ಫೇವ್ರೆಟ್ ಪರ್ಸನ್ದು ಬರ್ತ್ಡೇ. ಬಟ್ ನಾನು ಅವ್ರನ್ನ ನಾಳೆ ಮೀಟ್ ಮಾಡ್ತಾ ಇರೋದು. ನಾನು ಅಭಿ ಅವರು ಅವ್ರ ಹಸ್ಬೆಂಡ್ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಸಂಜೆ ಡಿನ್ನರ್ಗೆ ಏನಾದರೂ ಹೋಗೋಣ ಅಂತ. ಬಿಕಾಸ್ ಇವತ್ತು ಶಿ ಇಸ್ ಕಂಪ್ಲೀಟ್ಲಿ ಬ್ಯುಸಿ ವಿತ್ ಹರ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ. ಅದಕ್ಕೆ ಐ ಡಿಂಟ್ ವಾಂಟೆಡ್ ಟು ಡಿಸ್ಟರ್ಬ್. ಅದಕ್ಕೆ ಅವ್ರಿಗೆ ಸೀರೆ ಅಂದರೆ ಇಷ್ಟ ಅಂತೆ, ಹೆಣ್ಮಕ್ಳಿಗೆ ಹಂಗಲ್ವ ಸೀರೆ ಇಷ್ಟ. ಸೊ ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಜಾಸ್ತಿ ಇಷ್ಟ. ಸೊ ಹಾಗಾಗಿ ಸೀರೆ ತೊಗೊಂಡು ಬರೋಣ ಅಂತ ನಾನು ಜಯನಗರಲ್ಲಿ ಎಲ್ಲಾದರೂ ಹೋಗ್ತಾರೋಣ ಅಂದ್ಕೊಂಡೆ. ಆಮೇಲೆ ನಳಿ ಆಂಟಿ ಹೆಂಗಿದ್ರು ಹೈ ಲೈಫ್ ಎಕ್ಸಿಬಿಷನ್ ಹಾಕಿದ್ದಾರೆ, ಅಲ್ಲಿ ಇನ್ನೂ ಚೆನ್ನಾಗಿರೋ ಒಳ್ಳೆ ಕಲೆಕ್ಷನ್, ಡಿಫ್ರೆಂಟ್ ಯುನೀಕ್ ಕಲೆಕ್ಷನ್ ಸಿಗುತ್ತೆ. ಸೊ ಅಲ್ಲೇ ಹೋಗ್ಬಿಡೋಣ ಬಾ ಅಂತ ಅಂದರು. ಸೊ ಆಲ್ರೆಡಿ ಇವಾಗ ಹೋಗಿ ಬರುವ. ಆ್ಯಂಡ್ ನನ್ನ ಬಟ್ಟೆ ನೋಡಿ ಇವತ್ತು ಫುಲ್ ದೊಗಳ. ಈ ಬಿಸಿಲಿಗೆ ಏನು ಹಾಕ್ಕೊಳ್ಳೋದು ಗೊತ್ತಿಲ್ಲ. ಸ್ಲೀವ್ಲೆಸ್ ಹಾಕ್ಕೊಳ್ಳೋಣ ಅಂದರೆ ನಾನು ಕೈ ಏನು ಶೇವ್ ಮಾಡಿಲ್ಲ. ಸೊ ಹಾಗಾಗಿ ಹಿಂಗೆ ದೊಗಳ ಇರಲಿ ಬಿಡಿ ಅಂತ ಕಾರಲ್ಲಿ ಹೋಗಿ ಬರೋದಲ್ಲ ಅಂತ ಹಾಕ್ಕೊಂಡೆ. ಯೂಶ್ವಲಿ ನಾನು ಹಿಂಗೆ ಹಾಕಲ್ಲ, ಲೂಸ್ ತುಂಬ. ಬಟ್ ಇಟ್ಸ್ ಓಕೆ. ಎಲ್ಗೋಗುತ್ತಾನೆ ಏನಂತ ಏನಂತ ಅಯ್ಯೋ ಮೂತಿ ನೋಡಿ ನಿಂದು ಕ್ಯೂಟಿ. ಕರಿ ಮಿಯಾವನು. ಬಾ ಮಮ್ಮಮ್ಮ ಕೊಡ್ತೀನಿ ಏನು. ಚಿಂಟು ನನಗೆ ಇಂಜೆಕ್ಷನ್ ಕೊಡ್ಬಾ. ಇಂಜೆಕ್ಷನ್ ಎಲ್ಲಿದೆ ಇಂಜೆಕ್ಷನ್? ಅದು ಹಾಕೋ. ಅದು ಅಪ್ಪ ಆಯ್ತಾ ಇಂಜೆಕ್ಷನ್? ಅದು ಚೆಕ್ ಮಾಡೋದು. ಚೆಕ್ ಮಾಡಿ.
ಡಾಕ್ಟರ್ ಗ್ರಂಥ ಅವರೇ ಚೆಕ್ ಮಾಡಿ. ಎಲ್ಲ ಸರಿ ಇದೆಯಾ ಮೇಡಮ್? ಆಲ್ ಗುಡ್ ಮೇಡಮ್, ಆಲ್ ಗುಡ್. ಅಯ್ಯೋ ಏನು ಮೇಡಮ್ ಅದಕ್ಕೆ ಇದಾಯ್ತು, ಕೊಡಿ ಮೇಡಮ್ ಹಾಕ್ಕೊಡ್ತೀನಿ. ಏನು ಮೇಡಮ್ ಕಿತ್ಬಿಟ್ರಲ್ಲ ಮೇಡಮ್ ಒಂದು. ಇವಾಗ ಚೆಕ್ ಮಾಡಿ ಮೇಡಮ್. ಲಬ್ ಢಬ್ ಡಾಕ್ಟರ್ ಚುಚ್ಚಿ. ಡಾಕ್ಟರ್ ಬೇಡ, ಡಾಕ್ಟರ್ ಚುಚ್ಚಿ ಬೇಡ, ಡಾಕ್ಟರ್ ಗ್ರಂಥವ್ರೆ ಬೇಡ. ಅಯ್ಯೋ ಬೇಡ ಮೇಡಮ್. ಚುಚ್ಚಿ ಅಯ್ಯೋ ಚುಚ್ಚಿ ಲಂಚುಚ್ಚಿ. ಬ್ಯಾಂಡೆಡ್ ಹಾಕಿ ಡಾಕ್ಟರ್, ಚುಚ್ಚಿ ಆದಮೇಲೆ. ಅನದರ್ ಡೇ ಅನದರ್ ಔಟಿಂಗ್. ಇವತ್ತು ಸಂಡೇ ಅಕ್ಷಯ ತೃತೀಯ ಆ್ಯಂಡ್ ನಂದು ಒಂದು ಬಟ್ಟೆ ವೆಬ್ಸೈಟಿಂದ ತಂದಿದ್ದೆ. ಅದನ್ನು ಮಾಲ್ಡೀವ್ಸ್ಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ತೊಗೊಂಡೇ ಹೋಗಲಿಲ್ಲ, ಹಾಕ್ಕೊಂಡಿಲ್ಲ ನಾನು. ಅದು ಬಿಟ್ಟು ಇಲ್ಲೆಲ್ಲ ಅದು ಸ್ಕರ್ಟ್ ಆ್ಯಂಡ್ ಟಾಪ್ ಇದೆ, ಇಫ್ ಯು ಕ್ಯಾನ್ ಸಿ. ಸೊ ಅದನ್ನು ಇಲ್ಲೆಲ್ಲ ನಾನು ಹಾಕ್ಕೊಳ್ಳಲ್ಲ. ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ಇಟ್, ಬಿಕಾಸ್ ಅದು ಸ್ಟ್ರ್ಯಾಪ್ ಸ್ಲೀವ್ಸ್ ಥರ ಎಲ್ಲ ಇದೆ. ನನ್ನ ಪರ್ಫ್ಯೂಮ್ ಮಾರ್ಕೊಂಡ್ಬಿಟ್ಟಿದೆ ಇಲ್ಲಿ. ಸೊ ಹಾಗಾಗಿ ಅದನ್ನು ಇನ್ನೂ ಟೈಮ್ ಇದೆ, ಇನ್ನೂ 10 days ಏನೋ ಟೈಮ್ ಇದೆ ರಿಟರ್ನ್ ಮಾಡೋಕ್ಕೆ. ಸೊ ದಟ್ಸ್ ವೈ ಐ ಥಾಟ್ ಹೋಗಿ ರಿಟರ್ನ್ ಮಾಡ್ಕೊಂಡು ಬಂದ್ಬಿಡೋಣ, ಬೇರೆ ಏನಾದರೂ ತೊಗೊಂಡು ಬರೋಣ. ರಿಟರ್ನ್ ಅಂದರೆ ಎಕ್ಸ್ಚೇಂಜ್ ಮಾಡ್ಬೋದು. ಸೊ ಎಕ್ಸ್ಚೇಂಜ್ ಮಾಡಿ ಇವತ್ತು ಸಂಜೆ ಒನ್ ಆಫ್ ಮೈ ಫೇವ್ರೆಟ್ ಪರ್ಸನ್ ಜೊತೆ ಡಿನ್ನರ್ ಇದೆ. ಅಂದರೆ ನಾನು ಅಭಿ, ಅವರು ಅವ್ರ ಹಸ್ಬೆಂಡು. ಐ ಥಿಂಕ್ ನೆನ್ನೆ ಹೇಳಿದೆ ಅಂತ ಅನ್ಸುತ್ತೆ. ಸೊ ಗಿಫ್ಟ್ ಎಲ್ಲ ತಂದೆ ಅಲ್ವಾ, ಸೀರೆನೇ ತೋರಿಸಿಲ್ಲ ಅಲ್ವಾ ನಿಮಗೆ, ಅವರು ಕೊಟ್ಟಾದ್ಮೇಲೆ ತೋರಿಸ್ತೀನಿ, ಅವರೇ ಫಸ್ಟ್ ನೋಡಿ. ಸೊ ಅದಕ್ಕೆ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಸಂಜೆಗೆ ಏನಾರ ಡ್ರೆಸ್ ತೊಗೋಬೋದು ಅಂತ ನಾನು ಎಕ್ಸ್ಚೇಂಜ್ ಮಾಡಿಸಿ ಬರ್ಬೋದು. ಹೊರಟ್ವಿ ಇವತ್ತು ಬರ್ತ್ಡೇ ಪಾರ್ಟಿಗೆ. ದಬ ಅಂತ ರೆಡಿಯಾಗಿ ನಾವು ಗೊತ್ತಲ್ಲ ಯಾವಾಗಲೂ ಮಗು ಇರುವಾಗ ಮಲಗಿದ್ವಿ 3 ಜನ, ಒಂದು ಪುಟ್ಟು ನ್ಯಾಪ್ ತಗೊಂಡ್ವಿ. ಸೊ ಎದ್ದು ರೆಡಿಯಾಗಿ ದಬ ಅಂತ ಇವರಿಬ್ರು ಸ್ನಾನ ಆಯಿತು. ನಾನು ಮಸಾಲ ತೊಳ್ಕೊಂಡು ರೆಡಿಯಾಗಿ ಹಾಲು ಕುಡ್ದಲ್ಲ ಹಾಲು. ಸೊ ಇವಾಗ ಹೊರಡ್ತಾ ಇದೀವಿ. ಪಾಪ ಅವ್ರು ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದಾರೆ ಬರ್ತ್ಡೇಗಲ್ಲೇ, ನಾವೇ ಲೇಟು. ನಮಗೇನು ಇಲ್ಲಿಂದ 10 ನಿಮಿಷ ಅಷ್ಟೇ. ಸೊ ಆ್ಯಂಡ್ ಆಲ್ಸೋ ಗಿಫ್ಟ್ ಇಸ್ ಹಿಯರ್. ಅದೊಂದು ಎಲ್ಲಿ ಕಾಣ್ತಾ ಇದೆಯಾ, ಬೊಕ್ಕೆ ರೆಡಿ ಮಾಡಿಸ್ದೆ. ಅದು ಆ್ಯಕ್ಚುಲಿ ಫೋಟೋಲಿ ಇದ್ದಿದ್ದೇ ಒಂದು ಕಲರ್ ಆಯ್ತು, ಅದು ಫುಲ್ ಬ್ರೈಟ್ ಪಿಂಕ್ ಮಾಡಿಬಿಟ್ಟಿದ್ದಾರೆ. ಮೊನ್ನೆನೂ ಹಂಗೆ ಮಾಡಿದ್ಲು ಧನುಗೆ. ಆಮೇಲೆ ಸ್ಯಾರಿ ಇಲ್ಲಿದೆ, ತಗೊಂಡು ಹೋಗುವ. ಏ ಬೇಬಿ ಹ್ಯಾಪಿ ಬರ್ತ್ಡೇ. ತಗೊಳ್ಳಿ ಇದೊಂದು, ಇಟ್ಬಿಡಿ ಅದು. ಬನ್ನಿ ನಾವು ಆಟಾಡೋಕೆ ಹೋಗೋಣ. Hey, what is this? You got me a sari? Wow. ಅದು ಅಣ್ಣ ಹೆಲ್ಪ್ ಮಾಡಿದ್ದು. ಅಣ್ಣ ಹೇಳಿದ್ ಸ್ಯಾರಿ ಇಷ್ಟ ಆಗುತ್ತೆ ಅಂತ. ನಾನು ಆಕ್ಚುಲಿ ಏರ್ಪೋರ್ಟ್ಸ್ ತಗೊಳ್ಳೋಣ ಅನ್ಕೊಂಡೆ, ಆಯ್ತಾ. ಆಮೇಲೆ ನಿನ್ನೆ ನೀವು ಸ್ಟೋರಿ ನೋಡಿ ನಾನು ಆಮೇಲೆ ಅಯ್ಯೋ ಒಳ್ಳೇದಾಯ್ತು. ಚೆನ್ನಾಗಿದ್ಯಾ? ನಂಗೆ ಬಟರ್ಫ್ಲೈಸ್ ತುಂಬ ಇಷ್ಟ. ಚಿಂಚು ಹ್ಯಾಪಿ ಟು ಯು ಮಾಡು ಚಿಕ್ಕಿಗೆ. ಹ್ಯಾಪಿ ಟು ಯು ಚಿಕ್ಕಿ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಫೋಟೋ ತೆಗೆಸ್ಕೊಂಡ್ವಿ ನಾನು, ಚಿಂಚು, ನೀತು. ದೊಡ್ಡವ್ರ ತರಕ್ಕೆ ಹೋಗಿದ್ದೆ.
ಅದಕ್ಕೂ ಹೋಗ್ಬಿಟ್ಟು ಕ್ಯಾಂಡಲ್ ಆಫ್ ಮಾಡ್ಕೊಂಡು ಬರ್ತಾ ಇದ್ದಾರೆ